ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 8:30 ಆಗಿದೆ. ತೋಟಕ್ಕೆ ಆಲ್ಮೋಸ್ಟ್ 7 ಗಂಟೆಗೆಲ್ಲ ಬಂದರೆ, ಆದರೆ 8:30ಗೆ ಈಗ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಕೆಲಸ ಅಂದರೆ ಮಾಮೂಲಿ ಕಣ್ರಿ, ತೊಂಡೆಕಾಯಿ ಕೀಳ್ತಾ ಇದ್ದೀವಿ. ಏನಂದರೆ ಬೇಸನ್ ಇಟ್ಕೊಂಡು ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೊಟೀನು, ನಮ್ಮ ತೋಟ ಕೆಲಸ, ಒಬ್ಬ ರೈತನ ಜೀವನ ಹೇಗಿರುತ್ತೆ, ಪ್ರತಿಯೊಂದು ಕೂಡ ಬೆಳಗಿಂದ ಸಂಜೆವರೆಗೂ ಇವತ್ತು ವಿಡಿಯೋ ಮಾಡೋಣ. ಸ್ಮಾಲ್ ಆಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಒಬ್ಬ ರೈತನಿಗೆ, ಒಬ್ಬ ಹಳ್ಳಿ ಹುಡುಗ ಬೆಳಿಬೇಕು, ಒಬ್ಬ ರೈತ ಬೆಳಿಬೇಕಂತ ಆಸೆ ಇದ್ರೆ ಏನಾದರೂ ಇದ್ದರೆ ನಿಮಗೆ ಆಲ್ಮೋಸ್ಟ್ ನೋಡ್ತಾ ಇರೋರಲ್ಲ, ಒಂದೇ ಲೈಕ್ ಮಾಡಿ. ನೀವು ಮಾಡೋ ಒಂದೇ ಲೈಕಿಂದ ನಮ್ಗೆ ಇನ್ನೊಂದಷ್ಟು ವಿಡಿಯೋ ಮಾಡಬೇಕು ಅಂತ ಆಸಕ್ತಿ ಬರುತ್ತೆ. ಓಕೆ, ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ. ಇವಾಗ ಏನಪ್ಪ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ನೆಕ್ಸ್ಟು ತೊಂಡೆಕಾಯಿನೇ ಬಿಡಿಸ್ತಾ ಇದ್ದೀವಿ. ನಾನು ನೆಕ್ಸ್ಟು ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ, ಏನೆಲ್ಲ ಮಾಡಿ ದಬ್ಬ ಹಾಕ್ತೀನಿ, ಪ್ರತಿಯೊಂದು ಕೂಡ ಮಾಡ್ತೀನಿ ನೋಡಿ. ಈಗ ಸದ್ಯಕ್ಕೆ ಬೆಳಗ್ಗೆ ಬಂದು ಚೀಲದಲ್ಲಿದೆಯಲ್ಲ ಅದು, ಮತ್ತು ಬೇಸನ್ನಲ್ಲಿರೋದು ಇಷ್ಟು ಮಾತ್ರ ಕಾಯಿ ಬಿಡಿಸಿದ್ದೀವಿ. ನಾನು ಒಂದು ಕಡೆ ಬಿಡಿಸ್ತಾ ಇದ್ದೀನಿ, ಒಂದು ಕಡೆ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ನಮ್ಮಮ್ಮನ ಬಂದು ಬೇಸನ್ ಅದು, ನಂದು ಬಂದು ಇದು. ಇವಾಗ ಇನ್ನೊಂದು 2 ಸಾಲಿದೆ ಅಷ್ಟೇ. ಈ 2 ಸಾಲು ಕಿತ್ಬಿಟ್ರೆ ಮುಗಿತೈತೆ ಈ ಟಾಕು. ಅದಾದಮೇಲೆ ಬೇರೆ ಕೆಲಸ ನೋಡೋದು. ಇದು ಹಾಗಲಕಾಯಿ ಆಲ್ಮೋಸ್ಟು ಬಾರ್ಡ್ರ್. ಇದು ಈ ಕಡೆ ಹಾಗಲಕಾಯಿ ತೋಟ, ಈ ಕಡೆ ತೊಂಡೆಕಾಯಿ ತೋಟ. ನೋಡಿ, ಈ ಅಂಚಲ್ಲಿ ಬಿಟ್ಟಂಗೆ ಕಾಯಿ ಎಲ್ಲ ಒಂದೊಂದು ಬಿಟ್ಟು, ಅಂದರೆ ಇರೋದ್ರಾಗಲಿ ಈ ಅಂಚಲ್ಲಿ ಬಿಟ್ಟಿದೆ ಕಾಯಿ, ಪರವಾಗಿಲ್ಲ. ಆದರೆ ಒಳಗಡೆ ಯಾವ ಕಾಯಿಗಳು ಇಲ್ಲ, ಎಲ್ಲೋ ಒಂದೊಂದಿದ್ದಾವೆ. ಇಷ್ಟು ದಿನ ಪಾಪ ಅದು ಕೊಯ್ದು ಸುಸ್ತಾಗ್ಬಿಟ್ಟೈತೆ. ಸುಮಾರು ಒಂದು 6 ತಿಂಗಳಿಂದ ಎಷ್ಟಂತ ಕೊಯ್ಯೋದು, ಒಂದು 6 ತಿಂಗಳಿಂದ ಕೊಯ್ದು ಸುಸ್ತಾಗ್ಬಿಟ್ಟಿದೆ. ಈ ಸರಿ ಕೊಯ್ಕೊಂಡು ಗಿಡ ಲಾಸ್ಟ್ ಗೇಟ್ ಪಾಸ್ ಕೊಡಬೇಕಾಗುತ್ತೆ. ಓಕೆ, ಏನಂದರೆ ಈ ಅಂಚಲ್ಲಿ ಬಿಟ್ಟದು ಪರವಾಗಿಲ್ಲ, ಒಂದೊಂದು ಚೆನ್ನಾಗಿ ಬಿಟ್ಟಿದ್ದಾವೆ. ಇಷ್ಟು ಮಾತ್ರ ಫಸ್ಲು. ಒಳಗಡೆ ತೋಟ ಎಲ್ಲ ಇದ್ದಿದ್ರೆ ಒಳ್ಳೆ ರೇಟ್ ಇತ್ತು, ಒಳ್ಳೆ ಬೆಲೆ ಇತ್ತು, ಒಳ್ಳೆ ದುಡ್ಡು ಮಾಡ್ಬೋದಿತ್ತು. ಆದರೆ ಏನು ಮಾಡೋದು, ನಮ್ಮ ಮನೆ ಬರ. ಓಕೆ, ಏನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟಷ್ಟೇ ಸಾಕು ಅಲ್ವೇ, ಇನ್ನೇನು ಮಾಡೋಕ್ಕಾಗಲ್ಲ. ಇರೋ ಒಂದೊಂದು ತೊಂಡೆಕಾಯಿ ಈ ಕಡೆ ಬಿಡಿಸ್ಕೊಂಡು ಇವತ್ತು ಈ ಸರಿ ಬಂದು ತೊಂಡೆಕಾಯಿನೂ ಕೂಡ ಕಡಿಮೆನೇ, ಯಾಕಂದರೆ ಎಲ್ಲ ಸುಳಿ ರನ್ನಿಂಗ್ ಆಗ್ತಾಯಿದ್ದಾವೆ. ಹಾಗಾಗಿ ಕಾಯಿ ಕೂಡ ಕಡಿಮೆ ಈ ಸರಿ. ನೋಡಿ, ಎಲ್ಲ ಸುಳಿಗಳು ಓಡ್ತಾ ಇದೆ, ರನ್ನಿಂಗ್ ಆಗ್ತಾಯಿದೆ ಸುಳಿಗಳು ಕೂಡ. 9 ಗಂಟೆವರೆಗೂ ಕೂಡ ಕಾಯಿ ಬಿಡಿಸ್ಕೊಂಡಿದ್ರಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಟೀ ಕುಡಿಬೇಕು. ಏನಪ್ಪ ಈ ಥರ ಬೊಕ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರೆ, ನಮ್ಮದು ಬಂದು ಆಲ್ಮೋಸ್ಟು ಈ ಕುಚ್ಚಿದೆಯಲ್ಲ, ಇದು ಬಂದು 8 ಅಡಿ 9 ಅಡಿ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿರೋದು, ಸ್ವಲ್ಪ ಹೈಟ್ ಇರೋದು, ಪರವಾಗಿರಲಿಲ್ಲ. ಆದರೆ ನಾವು ಬಂದು ಆ ಕಾಲಕ್ಕೆ ಇದನ್ನು ಹಾಕೋದೇ ದೊಡ್ಡ ವಿಷಯ ಆಗೋಗಿತ್ತು. ಸುಮಾರು ಒಂದು 12-13 ವರ್ಷ ಆಗ್ತಾ ಬಂತು. ಆಗಿನ ಕಾಲಕ್ಕೆ ಇದನ್ನು ಹಾಕೋದೇ ಒಂದು ದೊಡ್ಡ ದುಬಾರಿ. ಓಕೆ, ಅವಾಗ ಖರ್ಚಾಗಿದ್ದು ಸುಮಾರು ಒಂದು 2 ಲಕ್ಷ ರೂಪಾಯಿವರೆಗೂ ಖರ್ಚಾಗಿತ್ತು. ಸುಮಾರು ಒಂದು 2 ಎಕರೆ ಬೈಲು ಚಪ್ರ ಹಾಕೋದಕ್ಕೆ. ಇವತ್ತಿನ ದಿನ ಸುಮಾರು 10 ಲಕ್ಷ ರೂಪಾಯಿ ಬೇಕು, ಯಾಕಂದರೆ ಆ ಥರ ರೇಟ್ ಎಕ್ಕಿದೆ. ಕಲ್ಲುಗಳಾಗಿರ್ಬೋದು, ಕಮ್ಮಿ ಆಗಿರ್ಬೋದು. ಓಕೆ, ಈಗ ಟೀ ಬ್ರೇಕ್ ತಗೊಳಕ್ಕೆ ಬಂದಿದ್ದೀವಿ. ಟೀ ಕುಡಿದ್ಬಿಟ್ಟು ಮತ್ತೆ ಕಾಯಿ ಬಿಡಿಸೋದಕ್ಕೆ ಹೋಗಬೇಕು ಕಣ್ರಿ. ಈಗ ಸಮಯ ಬಂದು 9:15 ಆಗಿದೆ. ಕೆಳಗೆ ಬಂದಿದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಕರೆಂಟ್ ಬಂದಿದೆ. ಮೋಟ್ರುಗಳು ಓಡ್ತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೆ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಯಾರಾದರೂ ಲೈನ್ ಮ್ಯಾನುಗಳೇನಾದರೂ ಪರಿಚಯ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿರಿ. ಲೈನ್ ಮ್ಯಾನುಗಳಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಮ್ಮರ್ ಸೀಸನ್ನಲ್ಲಿ ಜಾಸ್ತಿ ಕರೆಂಟ್ ತೆಗಿಯೋಕ್ಕೆ ಹೋಗ್ಬೇಡ್ರಿ. ನಮ್ಮ ರೈತರಿಗೆ ಆಲ್ಮೋಸ್ಟು ಯಾರೇ ಆಗಿರ್ಬೋದು, ಯಾವ ಊರೇ ಆಗಿರ್ಬೋದು, ಈ ಟೈಮಲ್ಲಿ ಮಾತ್ರ ತೆಗಿಯೋಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ನಮ್ಗೆ ತೊಂದರೆ ಕೊಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸಮ್ಮರ್ ಸೀಸನ್ನು, ನೀರುಗಳು ಬೇರೆ ಸಾಲೋದಿಲ್ಲ. ನೀವು ಕೊಡೋ ಕರೆಂಟಲ್ಲೂ ನಮಗಂತೂ ಸಾಲೋದಿಲ್ಲ. ಕೊಡ್ತೀರ ಕರೆಂಟು 3 ಅವರ್, ಅದರಲ್ಲೂ ಕರೆಕ್ಟಾಗಿ ಕೊಟ್ಬಿಡ್ರಿ ನಮ್ಗೆ. ಯಾಕಂತೇಳಿದ್ರೆ ರೈತರು ಸಿಕ್ಕಾಪಟ್ಟೆ ಬಾಧೆ ಬೀಳ್ತೀವಿ. ಬೇಕಾದ್ರೆ ಮಳೆಗಾಲದಲ್ಲಿ ಜಡಿಗಳು ಹಿಡ್ಕೊಂಡಾಗ ಅರ್ಧ ಗಂಟೆ ಅಲ್ಲ, 1 ಅವರ್ ಕಟ್ ಮಾಡ್ಕೊಳ್ರಿ, ನಮ್ಗೇನು ಯೋಚನೆ ಇರೋಲ್ಲ. ಯಾಕಂತೇಳಿದ್ರೆ ಮಳೆ ಬೀಳ್ತಾ ಇರುತ್ತೆ, ಅದೇ ರೀತಿಯಾಗಿ ಮಳೆ ಬೀಳ್ತಾ ಇರುತ್ತೆ, ನಮಗೆ ಮೇಂಟೈನ್ ಆಗುತ್ತೆ. ಒಂದು ಸರಿ ಮಳೆ ಬಿದ್ದರೆ ಸುಮಾರು ಒಂದು 3 ದಿನ 4 ದಿನ ಯೋಚನೆ ಇರೋದಿಲ್ಲ. ಯಾಕಂದರೆ ತೋಟದಲ್ಲಿ ತ್ಯಾಮ ಇರ್ತೈತೆ, ನಮ್ಗೇನು ದಿಗ್ಲಿರಲ್ಲ. ಈ ಸಮ್ಮರ್ ಸೀಸನಲ್ಲಿ ಮಾತ್ರ ತೆಗಿಯೋಕ್ಕೆ ಹೋಗ್ಬೇಡ್ರಿ. ಬೇಕಾದರೆ ಮಳೆಗಾಲದಲ್ಲಿ 1 ಅವರ್ ತಗೊಳ್ರಿ. ಜಡಿಗಳು ಹಿಡ್ಕೊಂಡಾಗ 1 ಅವರಲ್ಲ, 2 ಅವರ್ ಹಿಡ್ಕೊಳ್ರಿ ಕರೆಂಟ್. ನೀವು ಬೇಡ ಅನ್ನಲ್ಲ ನಾವು. ಯಾಕಂತೇಳಿದ್ರೆ ಸಂಪು ಸ್ಟಾಕ್ ಮಾಡಿ ಇಡ್ತೀವಿ, ಈ ಕಡೆ ತೋಟಕ್ಕೂ ಕೂಡ ನೀರು ಬಿಟ್ಟಿರೋದಿಲ್ಲ. ಆವಾಗ ನಮ್ಗೆ ಯಾವುದೇ ರೀತಿಯಾಗಿ ಟೆನ್ಷನ್ ಇಲ್ಲ, ಯೋಚನೆ ಕೂಡ ಮಾಡೋದಿಲ್ಲ. ಆವಾಗ ನೀವು ಕರೆಂಟ್ ಕೊಟ್ರೂ ನೋಡೋದಿಲ್ಲ, ಈ ಥರ ಚೆಕ್ ಮಾಡೋದಿಲ್ಲ ನಾವು. ಯಾಕಂದರೆ ಮಳೆ ಬಿದ್ದಿರುತ್ತೆ, ಮೇಂಟೈನ್ ಆಗ್ತಾ ಇರುತ್ತೆ. ಓಕೆ, ಇವತ್ತು ಮೋಡ ಕಡೆದ ವಾತಾವರಣ ಇದೆ.
ಬೇಗ ಏನೋ ಮಳೆ ಬಂದ್ಬಿಟ್ರೆ ತುಂಬಾ ಖುಷಿ ವಿಷಯ. ಯಾಕಂದರೆ ಹುಲ್ಲುಗಳೆಲ್ಲ ಒಣ್ಕೊಂಡು ಹೊರ್ಟೋಗೈತೆ ಪಾಪ. ಅದರಲ್ಲೇ ಎತ್ಕೊಂಬಂದು ಜೀವಧಾನಿಗಳನ್ನ ಕಟ್ಟಾಕ್ತಾರೆ ಕಣ್ರಿ. ನೋಡ್ತಾ ಇರ್ಬೋದು, ಅಲ್ಲೊಂದು ನಾಟಿ ಹಸು ಇದೆ ಮತ್ತು ಎಮ್ಮೆ ಒಂದಿದೆ ನೋಡ್ರಿ. ಮೇವೇ ಇಲ್ಲ ಪಾಪ, ಒಣಗಿರೋದನ್ನೇ ಕಿತ್ಕೊಂಡು ತಿಂತಾವೆ. ಅಲ್ಲಿ ನೋಡ್ರಿ, ಎಮ್ಮೆ ಒಂದು ನಿಂತ್ಕೊಂಡೈತೆ ಪಾಪ, ಮೇವಿಲ್ಲ. ಒಣಗಿರೋದೇ ಕಿತ್ಕೊಂಡು ತಿಂತಾವೆ, ನೀರು ಕುಡಿತಾವೆ, ಮಲ್ಕೊಂತವು ಪಾಪ. ಕಾಯೆಲ್ಲ ಕಿತ್ತಿದ್ದಾದಮೇಲೆ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಹೊಸಕೋಟೆಗೆ. ಏನಕ್ಕಪ್ಪ ಅಂದರೆ ನಮ್ಮ ಡೈಲಿ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ನಾನು ಹೊಸಕೋಟೆಗೆ ಹೋಗೋದು ಔಷಧಿ ತಗೊಬರೋಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ತಾನೇ ಜಸ್ಟ್ ನಮ್ಮೂರು ಬಿಟ್ಟು ನಗರನಹಳ್ಳಿ ರೋಡಲ್ಲಿ ಇವಾಗ ಆಲ್ರೆಡಿ ಹೋಗ್ತಾ ಇದ್ದೀನಿ. ಓಕೆ ಬನ್ನಿ. ಇವತ್ತು ನನ್ನ ಪುಣ್ಯಕ್ಕೆ ಬುಧವಾರ, ನನ್ನ ಪುಣ್ಯ ಅಂತೀನಿ. ಇವತ್ತು ಹೇಗಿರುತ್ತೋ ಗೊತ್ತಿಲ್ಲ, ರೆಸ್ಟು ಕಡಿಮೆ ಇದ್ದರೆ ನಮಗೂ ಒಳ್ಳೆಯದೇ, ಬೇಗ ಹೋಗಿ ಬೇಗ ಬರ್ಬೋದು. ಹೊಸಕೋಟೆಗೆ ಹೋಗಿ ಬರೋದೇನು ದೊಡ್ಡ ವಿಷಯ ಅಲ್ಲ. ಹೊಸಕೋಟೆಗೆ ಹೋಗಿ ಒಂದು 20 ನಿಮಿಷ, ಬರೋಕೆ ಒಂದು 20 ನಿಮಿಷ ಅಷ್ಟೇ. ಆದರೆ ಅಲ್ಲಿ ವೆಯ್ಟಿಂಗ್ ಮಾಡೋದು ಸಿಕ್ಕಾಪಟ್ಟೆ ಅವರ್ ಗಟ್ಟಲೆ ಆಗುತ್ತೆ. ಹೋದರೆ ಸಾಕು, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಅಷ್ಟು ಕೌಲ್ಡ್, ಅಷ್ಟು ಇಂಗ್ಲೀಷ್ ಹೇಳಕ್ಕೆ ಹೋದೆ ಕೌಡ್ ಅಂತ, ಅದಿಲ್ಲಿ ಕೌಡ ಏನಂತಾರೆ ಯಾಕೆ ಬೇಕು ನಮ್ಗೆ. ಓಕೆ, ಅಷ್ಟು ರೆಸ್ಟ್ ಇರ್ತಾರೆ, ಜನ ಜಾಸ್ತಿ. ಒಂದೊಂದು ಟೈಮ್ ಇರೋದಿಲ್ಲ. ಯಾವಾಗ 100 ದಿನಕ್ಕೆ ಒಂದಿನ ಮಾತ್ರ ಜನ ಕಡಿಮೆ ಇರ್ತಾರೆ. ಇನ್ನು 99% ದಿನ ಆಲ್ಮೋಸ್ಟ್ ಜನ ಇದ್ದೇ ಇರ್ತಾರೆ ಅಲ್ಲಿ. ಓಕೆ, ಇವತ್ತು ನೋಡೋಣ ನಮ್ಮ ಹಣೆ ಬರ ಹೇಗೈತೋ, ಅಂಗಡಿ ಹತ್ರಕ್ಕೆ ಹೋಗಿ ನೋಡೋಣ. ಇವಾಗ ಸದ್ಯಕ್ಕೆ ಬಂದು ತಮಾಸ್ನಹಳ್ಳಿ ಬಿಟ್ಟು ನೆಕ್ಸ್ಟ್ ಶಾಪ್ ಸಿಗೋದೆ ನಗರನಹಳ್ಳಿ. ಓಕೆ ಬನ್ನಿ ಹೋಗಿ ನೋಡೋಣ. ಇವತ್ತು ಬಂದು ಸುಮಾರಾಗಿದ್ದರು ಜನ ಅಂತ ಹೇಳ್ಕೊಳೋ ಜನ ಇರಲಿಲ್ಲ, ಆದರೂ ಕೂಡ ಸ್ವಲ್ಪ ಜನ ಇದ್ದಾರೆ, ನೋಡ್ತಾ ಇರ್ಬೋದು. ಹೊಸಕೋಟೆಗೆ ಹೋಗಿ ಔಷಧಿ ಏನೋ ತಗೊಂಡು ಬಂದಿದ್ದಾದಮೇಲೆ ನೆಕ್ಸ್ಟ್ ಏನಪ್ಪ ಮಾಡ್ತಾಯಿದ್ದೀರಿ ಅಂದರೆ ಹಾಗಲಕಾಯಿ ಕೊಯ್ತಾ ಇದ್ದೀವಿ ಕಣ್ರಿ. ಏನಂದರೆ ಇದೇ ಲಾಸ್ಟು, ಇವತ್ತೇ ಲಾಸ್ಟು. ಮತ್ತು ನಾವು ಹಾಗಲಕಾಯಿನ ಕೊಯ್ಯೋದಿಲ್ಲ, ಯಾಕಂತ ಹೇಳಿದ್ರೆ ಗಿಡ ಎಲ್ಲ ಲಾಸ್ಟ್ ಆಗ್ತಾ ಬಂತು. ಇಷ್ಟು ದಿನ ಊಟ ಹಾಕೈತೆ, ಇವಾಗ ಊಟ ಹಾಕೋಕ್ಕಾಗಲ್ಲ. ಇದೇ ಲಾಸ್ಟ್ ಟ್ರಿಪ್ಪು, ಅದಕ್ಕೂ ಕೂಡ ವಯಸ್ಸಾಯಿತು ಪಾಪ. ಅದು ಎಷ್ಟು ದಿನ ಅಂತ ಕೊಯ್ಕೊಂಡೇ ಇತ್ತು. ಪರವಾಗಿಲ್ಲ, ತುಂಬ ಚೆನ್ನಾಗಿ ಒಳ್ಳೆ ಇಳುವರಿ ಅಂತೂ ಬಂತು. ಏನು ಮೋಸ ಮಾಡಲಿಲ್ಲ ದೇವರು, ಹೇಳ್ಬೋದು. ದೇವರು ಏನು ಮೋಸ ಮಾಡಲಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇವಾಗ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ ಇಬ್ಬರು ಕೊಯ್ಕೊಂಡು ನೋಡ್ತಾ ಇದ್ದೀವಿ. ಏನಂದರೆ ಎಲ್ಲೋ ಒಂದೊಂದು ಕಾಯಿ ಇದೆ, ಈ ಥರ ಕಂಪ್ಲೀಟಾಗಿ ಪೂರ್ತಿಯಾಗಿ ಲಾಸ್ಟ್ ಆಗಬೇಕು ಕಾಯಿ. ಕೆಲವೊಬ್ರು ಏನು ಮಾಡ್ತಾರೆ, ಬೆಲೆ ಇಲ್ಲ ಅಥವಾ ಇನ್ನೊಂದು ಬೆಳೆ ಬೆಳಿಬೇಕು, ಟೈಮ್ ಲೇಟ್ ಆಗೋಗುತ್ತೆ, ಸೀಸನ್ ಮುಗೋಗುತ್ತೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಇಕ್ಕಿರೋ ಒಂದು ಬೆಳೆನ ಅರ್ಧದಲ್ಲೇ ಕೊಯ್ಯೋರನ್ನ ನೋಡಿದ್ದೀವಿ, ಅಥವಾ ಬೆಲೆ ಇಲ್ಲ ಅಂತ ಕೊಯ್ಯೋರನ್ನ ನೋಡಿದ್ದೀವಿ. ಆ ಥರ ದಯವಿಟ್ಟು ಯಾರು ಕೂಡ ಮಾಡೋಕ್ಕೋಗ್ಬೇಡ್ರಿ. ಒಂದು ವೇಳೆ ಏನಾದರೂ ಅರ್ಧ ಬೆಳೆ ಆಗಿತ್ತು, ಇಲ್ಲ ಪೂರ್ತಿ ಬೆಳೆನೇ ಇತ್ತು, ಬೆಲೆ ಸಿಗಲಿಲ್ಲ ಅಂದ್ಬಿಟ್ಟು ಏನನ್ನ ಕೊಯ್ದಾಕಿದ್ರೆ, ನಿಜ ಹೇಳ್ಬೇಕಂದ್ರೆ ಎಷ್ಟೋ ಜನರನ್ನ ನೋಡಿದ್ದೀವಿ, ಅವ್ರು ಏನೇನೋ ಹೋಗಿದ್ದಾರೆ, ಕೊನೆಗೆ ತಿನ್ನೋಕ್ಕೂ ಕೂಡ ಗತಿ ಇರೋದಿಲ್ಲ, ಆ ಥರ ಆಗ್ಬಿಡುತ್ತೆ. ದಯವಿಟ್ಟು ಇಕ್ಕಿರೋ ಒಂದು ಬೆಳೆನ ಬೆಲೆ ಇಲ್ಲ ಅಂದ್ಬಿಟ್ಟು ದಯವಿಟ್ಟು ಯಾರು ಕೀಳಾಕೋಗ್ಬೇಡ್ರಿ, ಕೊಯ್ಯೋಕ್ಕೋಗ್ಬೇಡ್ರಿ. ಆ ಥರ ಏನನ್ನ ಕೊಯ್ದರೆ ಮುಂದಕ್ಕೆ ಕೈ ಬಾಯಿ ಅಂಟದಿರ ಆಗುತ್ತೆ. ಯಾರಾದ್ರೂ ಕೂಡ ಅಷ್ಟೇ, ದಯವಿಟ್ಟು ಆ ಕೆಲಸ ಮಾಡೋಕ್ಕೋಗ್ಬೇಡ್ರಿ. ಬೆಲೆ ಇದ್ರೂ ಒಂದೇ ಥರ ನೋಡ್ಕೊಳ್ರಿ, ಬೆಲೆ ಇಲ್ಲ ಅಂದ್ರೂ ಒಂದೇ ಥರ ನೋಡ್ಕೊಳ್ರಿ. ಒಂದು ವೇಳೆ ಬೆಲೆ ಇಲ್ವಾ, ಒಂದು ವೇಳೆ ಅದರಿಂದ ನಮ್ಗೇನು ಸಿಗ್ತಾ ಇಲ್ವಾ, ಬಿಟ್ಬಿಡ್ರಿ, ತೋಟದಲ್ಲೇ ಬಿಟ್ಬಿಡ್ರಿ, ಕೀಳೋಕ್ಕೆ ಹೋಗ್ಬೇಡ್ರಿ. ಬೇಕಾದ್ರೆ ತೋಟದಲ್ಲೇ ಬಿಟ್ರಿ, ಬೆಲೆ ಸಿಗ್ತಾ ಕಿತ್ತಾಕ್ರಿ, ಇಲ್ಲಾಂದರೆ ಸುಮ್ಮನೆ ಇರ್ರಿ. ಅದನ್ನು ಬಿಟ್ಬಿಟ್ಟು ಕೆಲವೊಬ್ರನ್ನ ನೋಡಿದ್ದೀವಿ, ತುಂಬ ಜನ ನೋಡಿದ್ದೀವಿ ಆ ಥರ ಮಾಡೋರನ್ನ. ಏನಂದರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ತುಂಬಿರೋ ಒಂದು ಬಸ್ರಿನ ಕೊಯ್ದಂಗೆ ಇರುತ್ತೈತೆ ಆ ಥರ ಒಂದು ಬೆಳೆ. ಏನಂದರೆ ಅರ್ಥ ಆದಂಗೆ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ಪೂರ್ತಿಯಾಗಿ ಏನೋ ಒಂದು ಬೆಳೆ ಬೆಳೆದಿದ್ದೀವಿ, ಪೂರ್ತಿ ಬಂದಿದೆ, ಒಳ್ಳೆ ಫಸಲಿದೆ, ಆ ಟೈಮಲ್ಲಿ ಬೆಲೆ ಇರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಗಿಡ ಕೊಯ್ದಾಕ್ತಾರೆ. ಆ ಥರ ಗಿಡ ಕೊಯ್ದಾಕಿದ್ರೆ ಒಂದು ಬಸ್ರಿ ಹೆಂಗ್ಸು ತುಂಬಿದ ಬಸ್ರಿ ಹೆಂಗ್ಸು ಕೊಯ್ದಂಗೆ ಇರ್ತೈತೆ. ದಯವಿಟ್ಟು ಆ ಕೆಲಸ ಮಾಡೋಕ್ಕೋಗ್ಬೇಡ್ರಿ, ಕೈ ಬಾಯಿ ಅಂಟೋದಿಲ್ಲ. ಎಲ್ಲ ನಮ್ಮಂಗೆ ರೈತರು ತಿಳಿದಿದ್ದವ್ರು ಆ ಥರ ಮಾಡ್ತಾರೆ. ದಯವಿಟ್ಟು ಯಾರು ಕೂಡ ಮಾಡೋಕ್ಕೋಗ್ಬೇಡ್ರಿ ಆ ಥರ ಮಾಡಿದ್ರೆ ಮುಂದಕ್ಕೆ ಕೈ ಬಾಯಿ ಅಂಟೋದಿಲ್ಲ ಅಂದರೆ ಗೊತ್ತಲ್ವ ಚೆನ್ನಾಗಿ, ನಮ್ಮ ಹಳ್ಳಿ ಭಾಷೆ ಅದು. ಆ ಥರ ಆಗುತ್ತೆ. ದಯವಿಟ್ಟು ಯಾರು ಆ ಕೆಲಸ ಮಾಡ್ಕೋಬೇಡ್ರಿ. ಸಿಗಲಿ ಅಂತ ಏನೋ ಮಾಡ್ಕೊಳ್ರಿ ಅಷ್ಟೇ. ಓಕೆ, ಇನ್ನು ಕೊನೆಯ ದಿನ ಇವತ್ತು ಹಾಗಲಕಾಯಿ ಕೊಯ್ತಾ ಇದ್ದೀವಿ ಕಣ್ರಿ. ಇನ್ನು ಇವಾಗ ಸ್ವಲ್ಪ ಕೊಯ್ತೀವಿ, ಬೆಳಗ್ಗೆ ಒಂದು ಸ್ವಲ್ಪ ಕೊಯ್ಕೊಂಡು ಮಾರ್ಕೆಟ್ಗೆ ಕಳಿಸ್ಕೊಡೋಣ ನಾಳೆ. ಅದಾದಮೇಲೆ ಗಿಡನ ಕೊಯ್ಬೇಕು ಹಾಗಲಕಾಯಿ.
ಓಕೆ ಫ್ರೆಂಡ್ಸ್, ಈಗ ಬಂದು ಸಂಜೆ 6 ಗಂಟೆ ಆಗ್ತಾ ಬಂತು. ಈಗ ಕೆಲಸ ಎಲ್ಲ ಮುಗೀತು, ಕಾಯೆಲ್ಲ ಕೊಯ್ದಿದ್ದಾಯಿತು. ಇನ್ನೊಂದು ಸ್ವಲ್ಪ ಇದೆ, ಇನ್ನು ಬೆಳಗ್ಗೆಗೆ ಸ್ವಲ್ಪ ಕೊಯ್ಕೊಂಡು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ಇನ್ನು ನೆಕ್ಸ್ಟ್ ಬಂದು ಆ ಕೆಲಸ ಇರುತ್ತೆ. ಹಾಗೆ ಈ ಸರಿ ನಾವು ಬೆಳೆದಿದ್ದು ಒಂದು ಕಾಳುಗಳನ್ನೆಲ್ಲ ಇವಾಗ ಸದ್ಯಕ್ಕೆ ಒಣಗಾಕಿದ್ದಾರೆ. ಏನಂದರೆ ನಮ್ಮ ಮನೆಗೆ ಎಷ್ಟು ಯೂಸ್ ಮಾಡಿಕೊಂಡು ಹಸಿಕಾಯಲ್ಲಿ ಏನಂದರೆ ಅವರೆಕಾಯಿ ಆಗಿರ್ಬೋದು, ತೊಗರಿಕಾಯಿ ಆಗಿರ್ಬೋದು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಇನ್ನು ಬೇಳೆಕಾಳು ಈ ಥರ ಎಲ್ಲ ಮಾಡ್ಕೊಳೋದಕ್ಕೆ ಇವಾಗೆಲ್ಲ ಒಣಗಿಸಿ ಮಡಗಿದ್ದಾರೆ. ಯಾರಪ್ಪ ಮಾಡಿರೋದು ಅಂದರೆ ಆ ಕೆಲಸ ನಮ್ಮಮ್ಮ ಮಾಡಿರೋದು. ಆ ಕೆಲಸ ನಾವು ಮುಂದಲ್ಲ ಅದು. ಉಣೋದು ಅಷ್ಟೇ, ಮತ್ತು ಕಾಯಿ ಬಿಡಿಸ್ಕೊಳೋದು ಅಷ್ಟೇ, ಅದೆಲ್ಲ ಅವ್ರ ಕೆಲಸ. ಬರೀ ಔಷಧಿ ಒಂದು ಸ್ಪ್ರೇ ಮಾಡೋಕೆ ಮಾತ್ರ ನನ್ನ ಕೆಲಸ. ಆದರೂ ಏನಪ್ಪ ಅಂತ ಹೇಳಿದ್ರೆ ಇವಾಗ ಉದಾಹರಣೆಗೆ ನಮ್ಮ ತೋಟ ಸುತ್ತೂರು ಎಲ್ಲ ಉಣ್ಕೊಂಡಿರ್ತೀವಿ. ತೋಟಕ್ಕೆ ನಾನು ಔಷಧಿ ಸ್ಪ್ರೇ ಮಾಡೋವಾಗ ಒಂದು ಮಾತು ಹೇಳ್ತಾರೆ ವೆಂಕಟೇಶ, ಪ್ರತಿಯೊಂದು ಗಿಡಕ್ಕೂ ತೋರಿಸ್ಬಿಡಪ್ಪ, ಅವರೇ ಗಿಡಗಳಿಗೆ, ತೊಗರಿ ಗಿಡಗಳಿಗೆ ಈ ಸರಿ ಬೆಳೆ ಕಳ್ಕೊಂಡಂಗಿರಲ್ಲ, ಚೆನ್ನಾಗಿ ಬೆಳೆದ್ಬಿಟ್ರೆ ಅಂತ. ಓಕೆ, ಆವಾಗ ಸೌಮ್ಯ ಒಂದು ಯಾಂಡ್ಲು ಹಿಂಗೆ ಸುಮ್ಗೆ ತಿರ್ಸಿದ್ರೆ ಸಾಕು, ಅದು ಪಡಕ್ಕೆ ಅದು ಸ್ಪ್ರೇ ಆಗುತ್ತೆ. ಯಾವುದೇ ರೀತಿಯಾಗಿ ಟೆನ್ಷನ್ ಇರಲ್ಲ, ಬೆಳೆಕಾಳು ಕೂಡ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟಲಿವರೆಗೂ ನಮ್ಮ ರೊಟೀನ್ ನೋಡಿದ್ರಲ್ವಾ. ಬೆಳಗ್ಗೆ ಹೊತ್ತು ಮುಳುಗೋವರೆಗೂ ಕೂಡ ಮಾಡಿದ್ದೀನಿ. ಇವತ್ತಿನ ಕತೆ ಬಂದಿಷ್ಟು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನ ಬೆಳೆಸಬೇಕು, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಅಲ್ಪ ಸ್ವಲ್ಪ ಆಸೆ ಇದ್ದರೆ, ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ತೋಟದ ಕೆಲಸ, ರೈತರ ಜೀವನ ಹೇಗಿರುತ್ತೆ, ಇದೆಲ್ಲ ಪ್ರತಿಯೊಂದು ಕೂಡ ನೋಡಬೇಕು, ಡೈಲಿ ನೋಡಬೇಕಂತ ಏನಾನ ನಿಮ್ಗೆ ಆಸೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಫೋನ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.